ನಮ್ಮ ಕೃಷಿ ಕ್ಷೇತ್ರ ಆಕಾಶದಷ್ಟು ಎತ್ತರ, ಸಮುದ್ರದಷ್ಟು ವಿಸ್ತಾರವಾದದ್ದು. ಕೃಷಿಯೇ ಜೀವಾಳ ಅಂತ ಬದುಕಿರೋರು ಒಂದಲ್ಲ ಒಂದು ಸಾಧನೆಯ ಶಿಖರವೇರೋದು ಖಂಡಿತ. ಅದಕ್ಕೆ ಪೂರಕವೆಂಬಂತೆ ರಾಜ್ಯದ ಕೃಷಿ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿಯವರು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಯಶಸ್ಸು ಸಾಧಿಸಿದ ಕನ್ನಡಿಗರನ್ನ ಗುರುತಿಸಿ ಅವರ ಸಾಧನೆಯನ್ನ ನಾಡಿನ ಯುವ ಸಮುದಾಯಕ್ಕೆ ತಿಳಿಸುವ ವಿನೂತನ ಹಾಗೂ ವಿಶಿಷ್ಟ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಉದ್ದೇಶವಿಷ್ಟೇ, ನಾಡಿನ ಯುವ ಶಕ್ತಿ ತಮ್ಮನ್ನ ಸ್ವ ಉದ್ಯಮದತ್ತ ತೊಡಗಿಸಿಕೊಳ್ಬೇಕು ಅನ್ನೋದು. ಈ ಮಹತ್ವದ ಕಾರ್ಯಕ್ರಮದ ಭಾಗವಾಗಿ ನಾಡಿಗೆ ಚಿರಪರಿಚಿತವಾಗಿರುವ ಸಂಸ್ಥೆ ಅಕ್ಷಯ ಕಲ್ಪಕ್ಕೆ ಭೇಟಿ ನೀಡಿದ್ದಾರೆ. ಅಕ್ಷಯ ಅಂದ್ರೆ ಅನಂತ ಎಂದರ್ಥ. ಇದೇ ಹೆಸರನ್ನಿಟ್ಕೊಂಡು ಎಂದು ಹೈನುಗಾರಿಕೆ, ಸಾವಯವ ಕೃಷಿ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಗೈದಿರುವ ಈ ಸಂಸ್ಥೆ ಸಾವಯತ್ವವನ್ನೇ ಮೂಲ ಧ್ಯೇಯವಾಗಿಸಿಕೊಂಡು ಪ್ರಾಣಿ ಹಿಂಸೆಯತ್ತ ಶೂನ್ಯ ಸಹಿಷ್ಣುತೆ ಎಂಬ ತತ್ವವನ್ನ ಮೈಗೂಡಿಸಿಕೊಂಡು 15 ಲಕ್ಷ ರೂಪಾಯಿಗಳ ಬಂಡವಾಳದೊಂದಿಗೆ ಆರಂಭಗೊಂಡು ಇಂದು ಹೈನೋದ್ಯಮ ಹಾಗೂ ಸಾವಯವ ಕೃಷಿಯಲ್ಲಿ ದೈತ್ಯ ಸಂಸ್ಥೆಯಾಗಿ ಬೆಳೆದಿರುವ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿರುವ ಅಕ್ಷಯ ಕಲ್ಪ ಸಂಸ್ಥೆಯ ಕಾರ್ಯವೈಖರಿಗೆ ಮಾನ್ಯ ಸಚಿವರಾದ ಶ್ರೀ ಎನ್ ಚೆಲುವರಾಯಸ್ವಾಮಿ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಹಳ್ಳಿಯೂ ಸ್ವಾವಲಂಬಿಯಾಗಬೇಕು, ಸ್ವಯಂ ಉದ್ಯಮಗಳನ್ನ ಹೊಂದುವ ಮೂಲಕ ಸುಧಾರಣೆ ಸಾಧಿಸಬೇಕು ಎಂಬಂತಹ ಆಶಯಗಳನ್ನ ಹೊಂದಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸನ್ನ ನನಸಾಗಿಸುವ ನಿಟ್ಟಿನಲ್ಲಿ ಸುಮಾರು 24 ಎಕರೆ ವಿಶಾಲವಾದ ಜಾಗದಲ್ಲಿ ನಿರ್ಮಾಣಗೊಂಡು ಪ್ರಸ್ತುತ ಹೈನುಗಾರಿಕಾ ಕ್ಷೇತ್ರದಲ್ಲಿ ಪಾರುಪತ್ಯ ಸಾಧಿಸುತ್ತಿದೆ ಅಕ್ಷಯ ಕಲ್ಪ. 2010 ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ಗ್ರಾಮ ಸ್ವರಾಜ್ಯದ ಕನಸನ್ನ ನನಸು ಮಾಡುವ ಉದ್ದೇಶದಿಂದ ಉದ್ಯಮಿಗಳಾದ ಡಾಕ್ಟರ್ ಜಿಎನ್ಎಸ್ ರೆಡ್ಡಿ ಹಾಗೂ ಶ್ರೀ ಶಶಿಕುಮಾರ್ ಅವರು ಈ ಸಂಸ್ಥೆಯನ್ನ ಆರಂಭಿಸಿದ್ರು. ರೈತರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ಅವರಿಗೆ ನಿರಂತರವಾಗಿ ಆದಾಯ ದೊರಕುತ್ತಲೇ ಇರಬೇಕು ಎನ್ನುವುದು ಜಿಎನ್ಎಸ್ ರೆಡ್ಡಿ ಅವರ ಆಶಯವಾಗಿದೆ. ಇದಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡಂತಹ ಕ್ಷೇತ್ರ ಹೈನುಗಾರಿಕೆ. ಈಗ ಶಶಿಕುಮಾರ್, ನೀವು ಒಬ್ರು CEO ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಇದು ಹೆಂಗ್ ಸ್ಟಾರ್ಟ್ ಆಯ್ತು, ಹೇಗೆ ನೀವು ಇದನ್ನ ಈ ಮಟ್ಟಕ್ಕೆ ತರಲಿಕ್ಕೆ ನಿಮ್ದೆಲ್ಲ ಇವತ್ತು 13-15 ವರ್ಷದ ಜರ್ನಿ ಇರ್ಬೋದು. ಇವತ್ತಿನ ಟರ್ನ್ ಓವರು, ಅವತ್ತಿನ ಪರಿಸ್ಥಿತಿ, ಇವತ್ತು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಇದರಿಂದ ಒಂದು ಔಟ್ಕಮ್ ಸೊಸೈಟಿಗೆ ಏನು ನೀವು ಕೊಡಲಿಕ್ಕೆ ಬಯಸಿದ್ದೀರಾ ಅಂತ? ಸರ್, ಇದೆಲ್ಲ ಶುರು ಮಾಡಿದ್ದು 27 ಜನ ನಾವು ವಿಪ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದ ಸಾಫ್ಟ್ವೇರ್ ಇಂಜಿನಿಯರ್ಸ್. ಬಟ್ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಸಡನ್ ಆಗಿ ಡೈವರ್ಟ್ ಆಗ್ಲಿಕ್ಕೂ ಸರ್, ನಾವೆಲ್ಲ ರೈತರ ಮನೆಗಳಲ್ಲಿ ಹುಟ್ಟಿದವರು ಸರ್. ಓಕೆ, ತಂದೆ ತಾಯಿಗಳೆಲ್ಲ ರೈತರ ಮನೆಗಳು. ಓಕೆ, ನಮ್ದೆಲ್ಲ ಆನೇಕಲ್ ಹತ್ರ ಗುಡ್ಡಾಟಿ ಅಂತ ಒಂದು ಊರು. ಏನಪ್ಪಾ ಅಂದ್ರೆ ನಮ್ಮ ತಂದೆಗೆ 5 ಎಕರೆ ಭೂಮಿ ಇತ್ತು. 5 ಎಕರೆ ಭೂಮಿ ಇದ್ದುಕೊಂಡು ಕೂಡ ಅವನು ಲಾಭದಾಯಕವಾಗಿ ಯಾವತ್ತೂ ಕೃಷಿ ಮಾಡಲಿಲ್ಲ. ತುಂಬಾ ಕಷ್ಟದಲ್ಲಿದ್ದ. 81ನೇ ಇಸ್ವಿಯಲ್ಲಿ ಕೃಷಿ ಬಿಟ್ಬಿಟ್ಟ. ನಾವೆಲ್ಲ ಆ ಥರ ಬೆಳೆದವರು. ನಮಗೆ ಕೃಷಿ ಮಾಡಿಕೊಂಡು ಮನೆಗಳಲ್ಲಿ ಜೀವನ ಮಾಡೋಕ್ಕಾಗಲಿಲ್ಲ. ಬೇರೆಯವ್ರ ಮನೆಗಳಲ್ಲಿ ಇದ್ಕೊಂಡು ಮನೆ ಪಾಠ ಓದ್ಕೊಂಡು ನಾವು ಬೆಳೆದವರು. ಏನು ಮಾಡಕ್ಕೆ ಹೊರಟಿದ್ದೀವಿ ಅಂದ್ರೆ ಅಕ್ಷಯ ಕಲ್ಪದಲ್ಲಿ ಇದು ಡೈರಿ ಪ್ರಾಜೆಕ್ಟ್ ಅಲ್ಲ ಸರ್. ಈಗ ಒಂದು ಉದಾಹರಣೆಗೆ, ನಮ್ಮಪ್ಪ ನಾನು ಇಂಜಿನಿಯರ್ ಮಾಡ್ದ. ಪ್ರಶ್ನೆ ಯಾಕೆ ಇಂಜಿನಿಯರ್ ಆದೆ ಅಂತ. ಯಾಕಂದ್ರೆ ಅವ್ನಿಗೆ ಬೆಂಗಳೂರಲ್ಲಿ ಒಳ್ಳೆ ರೋಲ್ ಮಾಡೆಲ್ ಇಂಜಿನಿಯರ್ ಕಂಡ. ಹುಟ್ಟಾಗ್ಲಿಂದ ನನಗೆ ಹೇಳ್ತಿದ್ದ, ಏನಪ್ಪಾ ಅಂದ್ರೆ ಎದ್ದೇಳೋ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿನಲ್ಲಿ 100ಕ್ಕೆ 100 ತೆಗಿಬೇಕು, ನೀನು ಹೋಗಿ ಇಂಜಿನಿಯರ್ ಆಗಬೇಕು, ಯಾಕಂದ್ರೆ ಇಂಜಿನಿಯರ್ ತರ ದುಡಿಬೇಕು ಅಂತ. ಯಾಕಂದ್ರೆ ರೋಲ್ ಮಾಡೆಲ್ ಸರ್. ಒಬ್ಬ ವ್ಯಕ್ತಿಯಲ್ಲಿ ಇದ್ರು ಕಾಣ್ತಿದ್ರು, ಅದನ್ನ ನೋಡಿ ನಾವು ಅದೇ ತರ ವ್ಯವಸಾಯದಲ್ಲಿ ಇವತ್ತು ರೋಲ್ ಮಾಡೆಲ್ಸ್ ಇಲ್ಲ ಸರ್. ಏನ್ ಮಾಡ್ಬೇಕಂದ್ರೆ ಪ್ರತಿ ಗ್ರಾಮಕ್ಕೂ ಹೋಗಿ ಒಂದು ರೋಲ್ ಮಾಡೆಲ್ನ ಹುಟ್ಟಾಕ್ಬೇಕು. ಏನಂದ್ರೆ ಎಲ್ಲ ಗ್ರಾಮನ ಅಲ್ಲಿ ನೋಡಿ, ನೋಡು ಅವ್ನು ವ್ಯವಸಾಯ ಮಾಡ್ತಾ ಇದ್ದಾನೆ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಒಳ್ಳೆ ದುಡ್ಡಿದೆ, ವರ್ಕ್ ಕಾರ್ ಇದೆ, ಒಳ್ಳೆ ಮನೆ ಇದೆ, ಮಕ್ಕಳು ಒಳ್ಳೆ ಶಾಲೆಗೆ ಹೋಗ್ತಾ ಇದ್ದಾರೆ. ಆ ತರ ಮಾತಾಡಂಗ್ ಆಗ್ಬೇಕು. ಇವತ್ತು ಅದಿಲ್ಲ ಸರ್. ಅದನ್ನ ಚೇಂಜ್ ಮಾಡ್ಬೇಕಂದ್ರೆ ಪ್ರತಿ ಹಳ್ಳಿಗೂ ಒಂದು ಉದಾಹರಣೆ ಬೇಕು, ನಮ್ಗೆ ರೋಲ್ ಮಾಡೆಲ್ಸ್ ಬೇಕು. ಅಕ್ಷಯ ಕಲ್ಪ ಧ್ಯೇಯ ಅಷ್ಟೇ ಸರ್ ಮಾಡ್ತಾ ಇರೋದು ನಾವು. ಅದಕ್ಕೆ ನಾವು ಒಂದು ಹಳ್ಳಿನಲ್ಲಿ ಒಂದು ರೈತರಿಗಿಂತ ಜಾಸ್ತಿ ಜೊತೆಲಿ ಕೆಲಸ ಮಾಡೋದಿಲ್ಲ. ಈಗ ನೀವು ಏನು ಹಳ್ಳಿ ಸೆಲೆಕ್ಟ್ ಮಾಡಿದ್ರಲ್ಲ, ಅದ್ರ ಒಬ್ಬ ರೈತ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತೀವಿ ಒಂದು ಹಳ್ಳಿಗೆ. ಅವನ್ನ ಆ ಹಳ್ಳಿಗೆ ವ್ಯವಸಾಯದಲ್ಲಿ ಮುಂದೆ ಬಂದಿದೆ ಅಂತ ತೋರಿಸ್ಬೇಕು. ಸೊ ಧ್ಯೇಯೋದ್ದೇಶಗಳು ಏನಪ್ಪ ಅಂದ್ರೆ ಒಂದೊಂದು ರೋಲ್ ಮಾಡೆಲ್ಸ್ ಕ್ರಿಯೇಟ್ ಮಾಡಿ ವ್ಯವಸಾಯಕ್ಕೆ ಒಂದು ಆರ್ಕೆಸ್ಟ್ರಿಕ್ ಗ್ರೋತ್ ಅಂತ ಹೇಳ್ತಾರಲ್ಲ, ಅದು ಕೊಡ್ಬೇಕು ಸರ್. ಯಾವಾಗ ಆಗುತ್ತೆ ಅಂದ್ರೆ
ಯುವಕರು ವ್ಯವಸಾಯಕ್ಕೆ ಬರಬೇಕು. ಆವಾಗ ಮಾತ್ರ ಇದು ಚೇಂಜ್ ಆಗುತ್ತೆ ಸರ್, ಇಂದಿರ ಚೇಂಜ್ ಆಗೋದಿಲ್ಲ. ಆ ದೃಷ್ಟಿಲಿ ಇಟ್ಕೊಂಡು ಅಕ್ಷಯಕಲ್ಪ ಹುಟ್ಟಾಕಿದ್ದು. 24 ಎಕರೆ ವ್ಯಾಪ್ತಿಯಲ್ಲಿ ವಿಸ್ತರಿಸಿದೆ ಅಕ್ಷಯಕಲ್ಪ. ಪ್ರತಿನಿತ್ಯ 1,50,000 ಲೀಟರ್ ಹಾಲು ಉತ್ಪಾದನಾ ಸಾಮರ್ಥ್ಯ. ಆಧುನಿಕ ತಂತ್ರಜ್ಞಾನ, ಸಾವಯವ ಉತ್ಪನ್ನ, ಶುದ್ಧತೆಯ ಪ್ರತೀಕ, ನಿರಂತರ ಆದಾಯ ಅಕ್ಷಯ ಕಲ್ಪದ ಮೂಲ ಮಂತ್ರವಾಗಿದೆ. ರೈತರಿಗೆ ನಿರಂತರ ಆದಾಯ ದೊರಕಿದರೆ ಗ್ರಾಹಕರಿಗೆ ನಿರಂತರವಾಗಿ ಗುಣಮಟ್ಟದ ಉತ್ಪನ್ನ ದೊರಕಬೇಕು. ಅಕ್ಷಯ ಕಲ್ಪ ಫಾರ್ಮ್ನಲ್ಲಿ ಹಳ್ಳಿಕಾರ್, ಅಮೃತ್ ಮಹಲ್, ಮಿಶ್ರತಳಿ, ಜರ್ಸಿ HFಗಳೆಂಬ 5 ತಳಿಗಳ ವಿವಿಧ ಹಸುಗಳಿದ್ದು ಪ್ರತಿನಿತ್ಯ 1,50,000 ಲೀಟರ್ ಹಾಲು ಉತ್ಪಾದನೆ ಮಾಡಲಾಗುತ್ತದೆ. ರಾಸುಗಳನ್ನ ಕಟ್ಟಿ ಹಾಕುವ ಪ್ರವೃತ್ತಿ ಇಲ್ಲ, ಮೇವಿಗೆ ಕೊರತೆ ಇಲ್ಲ. ಪ್ರಾಣಿ ಹಿಂಸೆ ಇಲ್ಲದ ಈ ಹೈನೋದ್ಯಮ ಇಡೀ ವಿಶ್ವಕ್ಕೆ ಮಾದರಿ. ಹಸುಗಳಿಗೆ ಒತ್ತಡರಹಿತ ವಾತಾವರಣವನ್ನ ಸೃಷ್ಟಿಸಲು ಅವುಗಳನ್ನ ಕಟ್ಟಿ ಹಾಕದೆಯೇ ಸಾಕ್ತಾ ಇರೋದು ಅಕ್ಷಯ ಕಲ್ಪದ ವಿಶೇಷವೆಂದೇ ಹೇಳಬಹುದು. ಹಸುಗಳಿಗೆ ಕೊಡುವ ಮೇವಾದ ರಸಮೇವುಗಳನ್ನ ಇಲ್ಲಿಯೇ ತಯಾರಿಸಲಾಗುತ್ತೆ. 400 ಟನ್ ಮೇವು ಸಂಗ್ರಹಣಾ ಸಾಮರ್ಥ್ಯದ ಘಟಕ ಕೂಡ ಇವರು ಹೊಂದಿದ್ದು, ಇದರಿಂದ ನಿತ್ಯ ಮೇವುಗಳನ್ನ ಸ್ವತಃ ತಯಾರಿಸಿ ರಾಸುಗಳಿಗೆ ನೀಡ್ತಾರೆ. ರಾಸುಗಳ ಗಂಜಲದಿಂದ ನೈಸರ್ಗಿಕ ಗೊಬ್ಬರ ತಯಾರಿಸಿ ತರಕಾರಿ ಬೆಳೆಗಳನ್ನ ಬೆಳೆಯುವ ಮೂಲಕ ಸಮಗ್ರ ಕೃಷಿಯನ್ನ ಮಾಡಲಾಗ್ತಾ ಇದೆ. ಇದು ಸಾಮಾನ್ಯವಾಗಿ ಇದು ಒಂದು ಮಾದರಿ ಡೈರಿ ಶೆಡ್ಸ್. ಇದೇ ತರ ನಮ್ಮೆಲ್ಲ ರೈತರು ಮಾಡ್ತಾರೆ. ಹಸುಗಳನ್ನ ಯಾವ್ದು ಕಟ್ಟೋದಿಲ್ಲ ನಮ್ಮಲ್ಲಿ. ಸೊ ಫ್ರೀ ಆಗಿ ಓಡಾಡ್ಕೊಂಡಿರುತ್ತೆ. ಸೊ ಇದು ಹಳ್ಳಿಕಾರ್ ಯೂನಿಟ್, ಇದು ಹಳ್ಳಿಕಾರ್ ಯೂನಿಟ್. ಸೊ ಇದೆಲ್ಲ ಸೀಮೆ ಹಸು, ಅದು ಅವೆಲ್ಲ ಮಿಶ್ರ ತಳಿ ಅವೆಲ್ಲ. ಇವೆಲ್ಲ ನಮ್ಮ ಇದು ಹಳ್ಳಿಕಾರ್ ಏನು ಕೊಡುತ್ತೆ ನಿಮ್ಗೆ ಸರ್? ಮೊದಲು ನಾವು ಈ ಕಾರ್ಯಕ್ರಮ 2017 ಮಾಡಿದಾಗ ನಮಗೆ ಪ್ರತಿದಿನ ಹೆಚ್ಚು ಕಮ್ಮಿ ಸರಾಸರಿ ಒಂದು ಅರ್ಧ ಲೀಟರ್ ಕೊಡೋದು. ಈಗ ಅದೇ ಹಸುಗಳು 2.5 ಲೀಟರ್ ಕೊಡ್ತಾ ಇದೆ. ಅಂದ್ರೆ ನಿಮ್ಮ ಫುಡ್ ಮೇಲೆ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಚೇಂಜ್ ಆಗಿದ್ಮೇಲೆ ಎಸ್ಪೆಷಲಿ ಫುಡ್ಡು ಮತ್ತೆ ಅದಕ್ಕೆ ಓಡಾಟ ಮತ್ತೆ ನೀರು ಯಥೇಚ್ಛವಾಗಿ ಅಂದ್ರೆ ಅದಕ್ಕೆ ಎಷ್ಟು ಬೇಕಷ್ಟು ಕೊಡ್ತಾ ಬಂದಾಗ ಸೊ ಅದು ಸಹ ಅದ್ರ ಇಳುವರಿ ಸಹ ಹೆಚ್ಚಾಗುತ್ತೆ. ಇದು ಒಂದು ರಿಸರ್ಚ್ ಮಾಡ್ತದೆ ಸರ್ ಇಲ್ಲಿ. ಅಂದ್ರೆ ಹಳ್ಳಿಕಾರು ಸಹ ಒಂದು ಒಳ್ಳೆ ಹಾಲು ಕೊಡುವಂಥ ಹಸುಗಳನ್ನ ಮಾಡ್ಬೋದು. ಬಹುಶಃ ಒಂದು 100 ವರ್ಷ 200 ವರ್ಷ ಸ್ಟಡಿ ಮಾಡಬೇಕು. ಕೈಸ್ಪರ್ಶವಿಲ್ಲದೆ ತಯಾರಾಗುತ್ತೆ ಅಕ್ಷಯ ಕಲ್ಪದ ಉತ್ಪನ್ನಗಳು. ಗುಣಮಟ್ಟ, ಶುಚಿತ್ವದಲ್ಲಿ ರಾಜಿಯೇ ಇಲ್ಲದ ಸಂಸ್ಥೆ ಅಕ್ಷಯ ಕಲ್ಪ. ಗ್ರಾಹಕರಿಗೆ ಅತ್ಯುತ್ತಮ ಗುಣಮಟ್ಟದ ಹಾಲು ದೊರಕಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಯಾವುದೇ ಹಸುಗಳನ್ನ ಕೈಯಿಂದ ಮುಟ್ಟಿ ಹಾಲು ಕರೆಯಲಾಗುವುದಿಲ್ಲ. ಕೈಗಳ ಸ್ಪರ್ಶವಿಲ್ಲದೆ ಯಂತ್ರಗಳ ಸಹಾಯದಿಂದ ಹಾಲು ಕರೆಯುವ ಪ್ರಕ್ರಿಯೆ ನಡೆಯುತ್ತೆ. 100 ಅಡಿ ಉದ್ದ, 50 ಅಡಿ ಅಗಲದ ಕೊಟ್ಟಿಗೆಗಳನ್ನ ನಿರ್ಮಿಸಲಾಗಿದ್ದು ಹಸುಗಳ ಗಾತ್ರ ಹಾಗೂ ಅವುಗಳು ಪೂರೈಸುವ ಹಾಲಿನ ಪ್ರಮಾಣಕ್ಕೆ ಅನುಗುಣವಾಗಿ ಆಹಾರವನ್ನ ವಿತರಿಸುವ ಮೂಲಕ ಜಾನುವಾರುಗಳ ಆರೋಗ್ಯವನ್ನ ಕಾಪಾಡುವ ಕಾರ್ಯ ಮಾಡ್ತಾ ಇದ್ದಾರೆ. ಎರಡು 2,500ಕ್ಕೂ ಅಧಿಕ ರೈತರಿಗೆ ಅಕ್ಷಯ ಕಲ್ಪದಿಂದ ಉದ್ಯೋಗ ದೊರಕಿರೋದು ಈ ಸಂಸ್ಥೆಯ ಸಾಧನೆಗೆ ಹಿಡಿದ ಕೈಗನ್ನಡಿ ಎಂದೇ ಹೇಳಬಹುದು. ಕೇವಲ ಹಾಲು ಮಾತ್ರವಲ್ಲದೆ ಹಾಲಿನ ಉತ್ಪನ್ನಗಳಾದ ಬೆಣ್ಣೆ, ತುಪ್ಪ, ಪನ್ನೀರು, ಚೀಸ್ಗಳನ್ನ ಅತ್ಯಾಧುನಿಕ ಯಂತ್ರಗಳನ್ನ ಬಳಸಿ ತಯಾರಿಸಲಾಗುತ್ತೆ. ತಿಪಟೂರನ್ನ ಹೊರತುಪಡಿಸಿ ಚೆನ್ನೈ ಹಾಗೂ ಹೈದರಾಬಾದ್ಗಳಲ್ಲಿಯೂ ಇವರ ಪ್ರಾತ್ಯಕ್ಷಿಕೆಗಳಿವೆ. ಜೊತೆಗೆ ಪುಣೆಯಲ್ಲಿಯೂ ನೂತನ ಘಟಕ ನಿರ್ಮಾಣಗೊಳ್ತಾ ಇದೆ. 1,28,000 ರೂಪಾಯಿ ಅಟ್ ಅನ್ ಆವರೇಜ್ ಲಾಸ್ಟ್ ಫಿನಾನ್ಷಿಯಲ್ ಸೇರಿಸಿದ್ದು ಸರ್. 2,200 ಜನ ರೈತರು ಒಂದು ತಿಂಗಳಿಗೆ ನಾವು ಸೇರಿಸಿದ್ದು. 2.5 ಎಕರೆಯಿಂದ 3 ಎಕರೆ ಲ್ಯಾಂಡ್ ಹೋಲ್ಡಿಂಗ್ ಜಮೀನು. ಅದು ಬೇರೆ ಬೇಸಾಯನೂ ಮಾಡ್ಬೋದು. ಬೇರೆ ಸೇರ್ಸಿ ನಾವೇ ಎಲ್ಲ ಕಂಟ್ರೋಲ್ ಮಾಡ್ತೀವಿ ಸರ್. ಓಕೆ, ಡೈರಿ ಇಂಟಿಗ್ರೇಟ್ ಮಾಡಬೇಕು, ಅದ್ರ ಸುತ್ತ ಸ್ವಲ್ಪ ಗೊಬ್ಬರ ಮಾಡ್ಬೇಕು ನೀನು. ಓಕೆ, ಅದು ಡೈರಿಯಿಂದ ಹಾಲು ಹೋಗ್ಬೇಕು, ತರಕಾರಿನೂ ಬೆಳಿಬೋದು. ತರಕಾರಿ ಬ್ಯಾಕ್ ಆ್ಯಂಡ್ ಪೋಲ್ಟ್ರಿ ಇಂಟಿಗ್ರೇಟ್ ಮಾಡಿದ್ವಿ ಸರ್. ಎಗ್ಸ್ಗೆ ತರಕಾರಿ ಮಾಡಿಸಿದೀವಿ, ಬಾಳೆಹಣ್ಣು ಬೆಳೆಸಿದೀವಿ, ಜೇನು ಕೃಷಿ ಮಾಡಿಸಿದೀವಿ. 2,200 ಫಾರ್ಮ್ಸ್ ಎಲ್ಲ ಆದಾಯದಿಂದ 1,28,000 ಅಲ್ಲ, ನಿಮ್ ಡೈರಿಯಿಂದ ಮಾತ್ರ 1,28,000. ಬೇರೆದೆಲ್ಲ ಸೇರಿಸಿದ್ರೆ ಸುಮಾರು 2 ರಿಂದ 2.5 ಲಕ್ಷ ಆಗುತ್ತೆ ಸರ್. ಸೊ ಅದಕ್ಕೆ ಒಂದು ಉದಾಹರಣೆಗೆ ಬ್ಯಾಕ್ ಯಾರ್ಡ್ ಪೋಲ್ಟ್ರಿ ಮಾಡಿಸಿದೀವಿ, ಎಗ್ಸ್ ಮಾಡಿಸಿದೀವಿ. ಅದು ಕೂಡ ಇವತ್ತು ನಾವು ಅಕ್ಷಯಕಲ್ಪ ಪ್ರತಿ ದಿನಕ್ಕೆ 25,000 ಎಗ್ ಮಾರ್ತೀವಿ ಸರ್. ರೈತನಿಗೆ 13 ರೂಪಾಯಿ ತಲುಪಿಸ್ತಾ ಇದೀವಿ ಒಂದು ಎಗ್ಗೆ. ಮಾರ್ಕೆಟ್ ಅಲ್ಲಿ 25 ರೂಪಾಯಿಗೆ ಮಾರ್ತಾ ಇದೀವಿ. ನಾವು ಈ ತರ ಮಾಡೆಲ್ಸ್ ಬೇಕು ಸರ್, ನಮ್ಮ ದೇಶಕ್ಕೆ ಈ ತರ ಮಾಡೆಲ್ಸ್ ಬೇಕು. ಮಾರುಕಟ್ಟೆ ಕ್ರಿಯೇಟ್ ಆಗಬೇಕು. ಲಾಸ್ಟ್ ಇಯರ್
45,000 ಜನ ನಮ್ಮ ಕನ್ಸ್ಯೂಮರ್ಸ್ ನಮ್ಮ ರೈತರ ಕೊಟ್ಟಿಗೆಗಳಿಗೆ ಬಂದಿದ್ದಾರೆ ಸರ್. ಅದು ನಮ್ಮ ಮಾರ್ಕೆಟಿಂಗ್. ನೀನು ರೈತನ ಕೊಟ್ಟಿಗೆ ಹೋಗ್ಬೇಕು, ಅವನು ಹೇಗೆ ಜೀವನ ಮಾಡ್ತಾ ಇದ್ದಾನೆ ನೋಡು. ವರ್ಷದಲ್ಲಿ ಒಂದು ವಾರ ಹೋಗಪ್ಪ, ಒಂದು ವೀಕೆಂಡ್ ಹೋಗು, ಅಲ್ಲಿ ಹೋಗ್ಬೇಕು, ಅವ್ನು ನೋಡ್ಬೇಕು ಯಾವ ತರ ಬೆಳೀತಾ ಇದ್ದಾನೆ, ಅವ್ನ ಜೀವನ ಯಾವ ತರ ಇದೆ, ನೀನು ಆಹಾರ ಇಲ್ಲಿಂದ ಬಂತು, ಅವ್ನ ಊಟ ನೀನು ಮಾಡು, ಅವನ ಜೊತೆ ಸ್ವಲ್ಪ ಕೈ ಸೇರಿಸಿ ಕೆಲಸ ಮಾಡು. ಈ ತರ ನಾವು ಮಾರ್ಕೆಟಿಂಗ್ ಮಾಡಿ ಸಂಸ್ಥೆಯನ್ನು ಕಟ್ಟಿದ್ದು ಸರ್. ಇದು ನಮ್ಮ ದೇಶದಲ್ಲೇ ರೈತನ ಜೊತೆ ಡೈರೆಕ್ಟ್ ಆಗಿ ಕೆಲಸ ಮಾಡಿ ಈ ತರ ವ್ಯವಸಾಯನ ಮುಂದೆ ತಂದು ರೈತ ಕುಟುಂಬಗಳನ್ನ ಕಟ್ಟಿ ಮಾಡ್ತಾ ಇರೋದು ಒಂದೇ ಒಂದು ಕಂಪನಿ ಸರ್ ಇವತ್ತು ಅಕ್ಷಯಕಲ್ಪ. ಬಟ್ ನಾವು ಜಾಸ್ತಿ ಜನ ರೈತರ ಜೊತೆ ಕೆಲಸ ಮಾಡಿಲ್ಲ. 2,200 ಜನ ರೈತರು 3 ರಾಜ್ಯಗಳಲ್ಲಿ ಸುಮಾರು 9 ಜಿಲ್ಲೆಗಳು ಅಷ್ಟಲ್ಲಿ ಕೆಲಸ ಮಾಡ್ತಾ ಇದೀವಿ ನಾವು. ತಮಿಳುನಾಡು, ಆಂಧ್ರ, ಕರ್ನಾಟಕದಲ್ಲಿ ನಮ್ದು ದೊಡ್ಡದು ಸರ್. ತಿಪ್ಟೂರು ಸುತ್ತಮುತ್ತ ಒಂದು 24,000 ಚದರ ಕಿಲೋಮೀಟರ್ ಏರಿಯಾದಲ್ಲಿ ಕೆಲಸ ಮಾಡ್ತೀವಿ. ಚೆಂಗಲ್ಪೇಟೆ ಜಿಲ್ಲೆ ತಮಿಳುನಾಡಲ್ಲಿ ಒಂದು 10,000 ಚದರ ಕಿಲೋಮೀಟರಲ್ಲಿ, ರಂಗಾರೆಡ್ಡಿ ಮೆಹಬೂಬ್ ನಗರ್ ಡಿಸ್ಟ್ರಿಕ್ಟ್ ತೆಲಂಗಾಣದಲ್ಲಿ ಒಂದು 15,000 ಚದರ ಕಿಲೋಮೀಟರ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟು 2,000 ಜನ ರೈತರು. ಈಗ ನೀವು ಟೋಟಲಿ 500 ಕೋಟಿ ಟರ್ನ್ ಓವರ್ ಅಂತ ದಾಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಈಚ್ ಫಾರ್ಮರು 1,28,000ಗೆ ನೀವು ಅವ್ರಿಗೆ ಪ್ರತಿ ಮಂತ್ ತಲುಪಿಸ್ತಾ ಇದ್ದೀವಿ. ಸೊ ಅದರಲ್ಲಿ ಆಲ್ಮೋಸ್ಟ್ ಅವರು ಹಸು ಲೋನ್ ತೊಗೊಂಡಿರ್ತಾರೆ, ಫೀಡ್ಸು ಎಲ್ಲ ತೊಗೊಂಡಿರ್ತಾರೆ. ಸೊ ಅದೆಲ್ಲ ಒಂದು ನಿಮ್ಮ ಅವರೇಜು 50% ಎಕ್ಸ್ಪೆಂಡಿಚರ್ ಬರುತ್ತಾ ಸರ್? ಫೀಡ್ಸ್ ನಮ್ಮಲ್ಲಿ ಬ್ಯಾನ್ ಮಾಡಿದ್ವಿ ಸರ್. ಆಚೆಯಿಂದ ಫೀಡ್ಸ್ ತರಂಗಿಲ್ಲ, ನೀನೇ ಎಲ್ಲ ಬೆಳ್ಕೊಳಕು, TMR ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀವಿ. ಸೊ 40% 50% ಖರ್ಚುಗಳು ಏನಿತ್ತು ಫೀಡ್ ಮೇಲೆ, ಇದು 15% ನಿಂತ್ಕೊಂಡಿದೆ. ಯಾಕಂದ್ರೆ ಏನು ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಆಗ್ಬೋದು ಅದು? ಸೊ ಓವರ್ ಆಲ್ ಅವನ್ ಲೇಬರ್ ಎಲ್ಲ ಸೇರಿಸಿ ಒಂದು 40% ಎಕ್ಸ್ಪೆಂಡಿಚರ್ ಬಂದು 60% ಕೈಲಿ ಉಳ್ಕೊಳ್ಳುತ್ತೆ ಸರ್. ಸೊ 12, 48, 50 ಅಂದ್ರೆ ಇನ್ನು 75,000 ರೂಪಾಯಿ 75,000 ಅವನಿಗೆ ನೆಟ್ ಅಲ್ಲಿ ಕೈಲಿ ಉಳ್ಕೊಳ್ಳುತ್ತೆ ಪ್ರತಿ ತಿಂಗಳು ಆ ಕುಟುಂಬಕ್ಕೆ ಕೈಯಲ್ಲಿ ಉಳ್ಕೊಳ್ಳುತ್ತೆ. ಇದು ಜೊತೆಗೆ ಅವನು ಬೇರೆ ಫಾರ್ಮಿಂಗು ಮಾಡಬಹುದು. ಹೌದು, ಸ್ವಲ್ಪ ಬ್ಯಾಕ್ ಪೌಲ್ಟ್ರಿ ಮಾಡಿಸಿದೀವಿ, ವೆಜಿಟೇಬಲ್ ಮಾಡಿಸಿದೀವಿ, ಬಾಳೆಹಣ್ಣು ಸ್ವಲ್ಪ ಮಾಡಿಸಿದೀವಿ. ಆಮೇಲೆ ಸ್ವಲ್ಪ ಮಶ್ರೂಮ್ಸ್ ಮಾಡಿಸಿದೀವಿ, ಸ್ವಲ್ಪ ಎಳ್ನೀರು ಸ್ವಲ್ಪ ಮಾರ್ಕೆಟ್ ವಹಿಸಿಕೊಟ್ಟಿದ್ದೀವಿ, ಜೇನು ಕೃಷಿ ಸ್ವಲ್ಪ ತಲುಪಿಸಿದೀವಿ. ಈ ಥರ ಎಲ್ಲ ಮಾಡಿ ಸಮಗ್ರವಾಗಿ ಯೋಚನೆ ಮಾಡ್ತಾ ಇದ್ದೀವಿ. 15 ಲಕ್ಷ ರೂಪಾಯಿಗಳ ಬಂಡವಾಳದೊಂದಿಗೆ ಆರಂಭಗೊಂಡ ಸಣ್ಣ ಉದ್ಯಮವೊಂದು ಇಂದು ತನ್ನ ಶುಚಿತ್ವದ ಮೂಲಕವೇ ದೇಶಾದ್ಯಂತ ಸದ್ದು ಮಾಡಿದೆ, ಅನೇಕರಿಗೆ ಉದ್ಯೋಗ ನೀಡಿದೆ. ಈ ಮೂಲಕ ಉತ್ತಮ ಉದ್ದೇಶದೊಂದಿಗೆ ಆರಂಭಗೊಂಡಿರುವ ಈ ಉದ್ಯಮವು ಕೃಷಿ ಕ್ಷೇತ್ರದ ಸಾಮರ್ಥ್ಯವೇನು ಅನ್ನೋದನ್ನ ನಾಡಿಗೆ ತೋರಿಸಿದೆ. ಅಕ್ಷಯಕಲ್ಪ ಫಾರ್ಮ್ಸ್ ಅಂಡ್ ಫುಡ್ ಪ್ರೈವೇಟ್ ಲಿಮಿಟೆಡ್ ಇನ್ನಷ್ಟು ಬನ್ನಿಯಲಿ. ಇಂತಹ ಮತ್ತಷ್ಟು ಉದ್ಯಮಗಳು ನಮ್ಮ ಕರುನಾಡಿನಲ್ಲಿ ಹುಟ್ಕೊಳ್ಳಲಿ. ನಮ್ಮ ಕರುನಾಡಿನ ಕೃಷಿ ಕ್ಷೇತ್ರ ಮತ್ತಷ್ಟು ಉತ್ತುಂಗಕ್ಕೇರಲಿ. ಪ್ರಾರಂಭದಲ್ಲಿ 28 ಜನ ಈ ಸಂಸ್ಥೆ ಕಟ್ಟಿ, ಶಶಿಕುಮಾರ್ ಇರ್ಬೋದು ಮತ್ತು ನಮ್ಮ ಶ್ರೀಧರ್ ಇರ್ಬೋದು, ಇನ್ನೂ ಅನೇಕ ಸ್ನೇಹಿತರು ಇವತ್ತು ಪಬ್ಲಿಕ್ ಕಂಪ್ನಿಯಾಗಿ ಪರಿವರ್ತನೆ ಆಗಿದೆ. ಸೊ ಜೊತೆಗೆ ಬ್ರಿಟಿಷ್ನವರು ಸಹ ಇದಕ್ಕೆ 16% ಇನ್ವೆಸ್ಟರ್ ಆಗಿದ್ದಾರೆ ಅಂತಿಲ್ಲ. ಸೊ ಬ್ರಿಟಿಷ್ನವರು ಅಷ್ಟು ಸುಲಭವಾಗಿ ಇನ್ವೆಸ್ಟರ್ ಆಗಲ್ಲ. ಸೊ ಅವರು ಎಲ್ಲ ಥರದ ಎಕ್ಸಾಮಿನ್ ಮಾಡಿ ಅಲ್ಟಿಮೇಟ್ ಆಗ್ತಾರೆ. ಸೊ ಇಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ನೀವು ಪಬ್ಲಿಕ್ ಶೇರಿಂಗ್ ಹೋಗಿ ರೈತರನ್ನ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಟರ್ನ್ ಓವರ್ ಮಾಡಿ ಮತ್ತು ಲಾಭದಾಯಕ ಮಾಡಿ ಒಂದು ಕುಟುಂಬಕ್ಕೆ ನೀವು 2,000, 2,200, 300 ಏನು ರೈತರನ್ನ ಗುರುತಿಸಿದಿರಿ, ಪ್ರತಿಯೊಬ್ಬ ರೈತರಿಗೂ ಪ್ರತಿ ತಿಂಗಳು 1,28,000 ತಲುಪೋ ರೀತಿಯಲ್ಲಿ ಅವರಿಗೆ ಈಗ ಸಸ್ಟೈನಬಲ್ ಆಗಿ ಪ್ರತಿ ತಿಂಗಳೂ ಆನ್ ಅವರೇಜ್ 2,000, 3,000 ವೇರಿಯೇಷನ್ ಆಗ್ಬೋದು, ಅಷ್ಟು ತಲುಪೋ ರೀತಿಯಲ್ಲಿ. ಸೊ ಅಲ್ಲಿಗೆ ಹೆಚ್ಚು ಕಡಿಮೆ 60% ಪ್ರಾಫಿಟನ್ನು ಅವರು ತಗೊಳ್ಳಿಕ್ಕೆ ಅವಕಾಶ ಇದೆ, 40% ಎಕ್ಸ್ಪೆಂಡಿಚರಲ್ಲಿ ಅಂತ ಹೇಳಿದ್ದೀರ. ಇದು ತುಂಬ ಒಂದು ಒಳ್ಳೆಯ ಒಂದು ಅಕ್ಷಯಕಲ್ಪ ಮಾಡಿರ್ತಕ್ಕಂಥ ಒಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಅದರಲ್ಲಿ ಮೇಜರು CEO ಆಗಿ ಶಶಿಕುಮಾರ್ ನಿಮ್ಮ ಪಾತ್ರ ಜಾಸ್ತಿ ಇದೆ. ನೀವು ಎಲ್ಲವನ್ನೂ ತ್ಯಾಗ ಮಾಡಿ ಏನಾದ್ರು ಒಂದು ಅಚೀವ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ನೀವು ಇಲ್ಲಿ ಬಂದು ನಿಮ್ಮ ಎಲ್ಲ ಸ್ನೇಹಿತರನ್ನ ಮತ್ತು ಅನೇಕ ಚಾಲೆಂಜಸ್ಸನ್ನು ಫೇಸ್ ಮಾಡಿದ್ದೀರಾ ಅಂತ ಹೇಳಿದ್ದೀರಾ. ಒಂದು 15 ವರ್ಷದಲ್ಲಿ 2-3 ಸಾರಿ ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬಂದಾಗಲೂ ಎದುರಿಸಿದ್ದೀನಿ. ಇವೆಲ್ಲ ತುಂಬ ಭಾಳ ಖುಷಿಯಾಗುತ್ತೆ ಮತ್ತು ಸೊ ಒಂದು ನಿಮಗೆಲ್ರಿಗೂ ಅಭಿನಂದನೆ ಹೇಳುವಂಥ ಒಂದು ಅಚೀವ್ಮೆಂಟ್ನ ಮಾಡಿದ್ದೀರಾ. ಸೊ ಇದೇ ಥರ ಸೊ ಇನ್ನೂ ಅನೇಕ ರಾಷ್ಟ್ರದ ಯುವಕರು ಸೊ ಯಾರು ಸಂಬಳ ತಗೊಂಡು ಸುಮ್ಮನೆ ಇರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಥರದ ಅನೇಕ ಅವಕಾಶಗಳಿದೆ. ಸರ್ಕಾರವೂ ಸಹ ನಿಮ್ಮ ಜೊತೆ ನಿಲ್ಲುತ್ತೆ. ಬ್ಯಾಂಕ್ಗಳು ಇತ್ತೀಚೆಗೆ ಅನೇಕ ರೀತಿ ಸಪೋರ್ಟನ್ನು ಮಾಡ್ತಾಯಿದ್ದಾವೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಒಳ್ಳೆ ರೈತರನ್ನ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮುಂದಾಗಬೇಕು ಅಂಥೇಳಿ ಅನೇಕ ಯುವಕರಿಗೆ ನಾನು ವಿನಂತಿ ಮಾಡಿ ಈ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರ.